ಬಾರ್ಡರ್ 2 ಇದು ಸನ್ನಿ ಡಿಯೋಲ್, ವರುಣ್ ಧವನ್, ದಿಲ್ಜಿತ್ ದೊಸಾಂಜ್, ಅಹಾನ್ ಶೆಟ್ಟಿ ಇನ್ನು ಮುಂತಾದವರು ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಸಿನಿಮಾ. 1997ರಲ್ಲಿ ತೆರೆ ಕಂಡಿದ್ದ ಬಾರ್ಡರ್ ಸಿನಿಮಾದ ಒಂದು ಸ್ಪಿರಿಚುವಲ್ ಸೀಕ್ವೆಲ್ ಅಂತ ಇದನ್ನ ಕರೀಬಹುದು. ಸಿನಿಮಾದ ಮಾರ್ಕೆಟಿಂಗ್ ಮೆಟೀರಿಯಲ್ ಸಖತ್ ಆವರೇಜ್ ಆಗಿತ್ತು ಅಂಡ್ ನನಗೆ ಈ ಸಿನಿಮಾದ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಕೂಡ ಸಿಕ್ಕಾಪಟ್ಟೆ ಕಮ್ಮಿ ಇತ್ತು. ಬನ್ನಿ ಹಾಗಿದ್ರೆ ಈ ಸಿನಿಮಾನ ಇವತ್ತು ನೋಡಿದ ನಮಗೆ ಏನೆಲ್ಲ ಇಷ್ಟ ಆಯ್ತು, ಏನೆಲ್ಲ ಕಷ್ಟ ಆಯ್ತು ಎಲ್ಲವನ್ನ ಈ ರಿವ್ಯೂಲ್ ಹೇಳ್ತೀನಿ, ನೋಡ್ಕೊಂಬರೋಣ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಅಂಡ್ ನಮ್ಮ ಚಾನಲ್ ಅಲ್ಲಿ ಬರುವಂತಹ ರಿವ್ಯೂಗಳು, ಕಂಟೆಂಟ್ಗಳು ನಿಮಗೆ ಇಷ್ಟ ಆಗೋದಾದ್ರೆ ಮಾತ್ರ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿನಿಮಾದ ಕತೆ ಸುತ್ತೋದು 1971 ಇಂಡಿಯಾ ಪಾಕಿಸ್ತಾನ್ ವಾರ್ನ ಸುತ್ತ. ಹೇಗೆ ಪಾಕ್ನ ನಮ್ಮ ಯೋಧರು ಸೋಲ್ಸಿದ್ರು ಅನ್ನೋದನ್ನ ಅಂಡ್ ಕೆಲವು ಸೋಲ್ಜರ್ಸ್ ನ ಗುಂಪಿನ ಪರ್ಸನಲ್ ಲೈಫ್ ನಲ್ಲಿ ಏನೆಲ್ಲ ಬದಲಾವಣೆಗಳು ಆಯ್ತು ಅನ್ನೋದನ್ನ ಈ ಸಿನಿಮಾ ಮೇನ್ ಆಗಿ ಫೋಕಸ್ ಮಾಡಿದೆ. ಪೀರಿಯಡ್ ಆಕ್ಷನ್ ಡ್ರಾಮಾ ಕ್ಯಾಟಗರಿಗೆ ಸೇರುವಂತಹ ಈ ಸಿನಿಮಾನ ನೋಡೋದಕ್ಕೆ ಇದರ ಹಿಂದಿನ ಸಿನಿಮಾ ನೋಡಿರ್ಲೇಬೇಕು ಅನ್ನುವಂತಹ ಕಂಪಲ್ಷನ್ ಇಲ್ಲ. ಯಾಕಂದ್ರೆ ಇದೊಂದು ಸ್ಟ್ಯಾಂಡ್ ಅಲೋನ್ ಸಿನಿಮಾ. ಸಿನಿಮಾದ ಪಾಸಿಟಿವ್ಸ್ ಬಗ್ಗೆ ಮಾತಾಡೋದಾದ್ರೆ ಮೊದಲನೇದಾಗಿ ಬರೋದೆ ಸನ್ನಿ ಡಿಯೋಲ್ ಅವರು. ಬಾರ್ಡರ್ 1 ಬಂದಾಗ ಇವರಿಗೆ ಆಗ 39 ವರ್ಷ ವಯಸ್ಸು ಅಂಡ್ ಈಗ 68. ಬಟ್ ಆ ಎನರ್ಜಿಲಿ ಸ್ವಲ್ಪನೂ ಡ್ರಾಪ್ ಇಲ್ಲ. ಆಬ್ವಿಯಸ್ಲಿ ಹೈ ಆಕ್ಟೇನ್ ಆಕ್ಷನ್ ಎಲ್ಲ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗಲ್ಲ, ಬಟ್ ಅವರ ಸಾಲಿಡ್ ಪ್ರೆಸೆನ್ಸ್ ನಿಂದ ಆಸ್ ವೆಲ್ ಆಸ್ ಎನರ್ಜೆಟಿಕ್ ಪರ್ಫಾರ್ಮೆನ್ಸ್ ನಿಂದ ಫತೇ ಸಿಂಗ್ ಎಂಬ ಪಾತ್ರಕ್ಕೆ ಅಂಡ್ ಸಿನಿಮಾಗೆ ವ್ಯಾಲ್ಯೂ ಅನ್ನ ಆಡ್ ಮಾಡಿದ್ದಾರೆ ಅಂತ ಹೇಳ್ತೀನಿ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರೋದಾದ್ರೆ ವರುಣ್ ಧವನ್ ಅವರ ಸ್ಮೈಲ್ ಅನ್ನ ಎಲ್ಲರೂ ಟ್ರಾಲ್ ಮಾಡ್ತಾ ಇರೋದು ನಿಮ್ಗೆ ಗೊತ್ತೇ ಇರುತ್ತೆ ಅಂಡ್ ಅವರ ಆಕ್ಟಿಂಗ್ ರೇಂಜ್ ಅನ್ನ ಕೂಡ ಟ್ರಾಲ್ ಮಾಡ್ಲಾಗ್ತಾ ಇತ್ತು. ಆ ಟ್ರಾಲ್ಗೆ ಹೊಂದುವಷ್ಟೇನ್ ಕೆಟ್ಟ ಪರ್ಫಾರ್ಮೆನ್ಸ್ ನ ಅವ್ರಲ್ಲಿ ಕೊಟ್ಟಿಲ್ಲ, ಬಟ್ ಗ್ರೇಟ್ ಪರ್ಫಾರ್ಮೆನ್ಸ್ ಅಂತಾನು ಹೇಳಕ್ ಆಗಲ್ಲ. ಕ್ಲೈಮ್ಯಾಕ್ಸ್ ನ ಹ್ಯಾಂಡ್ ಟು ಹ್ಯಾಂಡ್ ಕಾಂಬ್ಯಾಟ್ ಒಂದರಲ್ಲಿ ಶೈನ್ ಆಗಿರೋದನ್ನ ಬಿಟ್ರೆ ಫಿಲಂ ಇಡೀ ಅವರು ಡೀಸೆಂಟ್ ಆಗಿ ಇದ್ರು ಅಂತ ಹೇಳ್ತೀನಿ. ಇನ್ನು ಪಂಜಾಬಿ ಸಿಂಗರ್ ಕಮ್ ಆಕ್ಟರ್ ದಿಲ್ಜಿತ್ ದೊಸಾಂಜ್ ಅವರ ಪರ್ಫಾರ್ಮೆನ್ಸ್ ಸಾಲಿಡ್ ಆಗಿತ್ತು. ಆಕ್ಷನ್ ಅನ್ನುವಂತಹ ಜಾನರು ಅವರಿಗೆ ಸ್ವಲ್ಪ ಹೊಸ್ತು, ಬಟ್ ಅದನ್ನ ಹ್ಯಾಂಡಲ್ ಮಾಡಿರುವಂತಹ ರೀತಿ ಸ್ಮಾರ್ಟ್ ಅಂತ ಹೇಳ್ತೀನಿ. ಉಳಿದ ಸಪೋರ್ಟಿಂಗ್ ಆಕ್ಟರ್ಸ್ ಗಳು ಕೂಡ ತಮ್ಮ ತಮ್ಮ ರೋಲ್ಸ್ ಅನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ, ಬಟ್ ತೀರಾ ಸ್ಟ್ಯಾಂಡ್ ಔಟ್ ಆಗುವಂತಹ ಪರ್ಫಾರ್ಮೆನ್ಸ್ ಅಂದ್ರೆ ಅದು ಸನ್ನಿ ಅಂಡ್ ದಿಲ್ಜಿತ್ ಅವ್ರದ್ದು ಮಾತ್ರ. ಸಿನಿಮಾದ ಮೊದಲನೇ ಅರ್ಧದಲ್ಲಿ ಒಂದೊಂದಾಗಿ ಎಲ್ಲಾ ಲೀಡ್ಸ್ ನ ಪರಿಚಯಿಸ್ತಾ ಅವರ ಬ್ಯಾಕ್ ಸ್ಟೋರಿಯನ್ನ ನರೇಟ್ ಮಾಡಿದ್ದಾರೆ ಅಂಡ್ ಆ ಪೋರ್ಷನ್ಸ್ ಡೀಸೆಂಟ್ಲಿ ಎಂಗೇಜಿಂಗ್ ಆಗಿದ್ವು ಅಂತ ಹೇಳ್ತೀನಿ. ಪಾತ್ರಗಳ ಕಾನ್ಫ್ಲಿಕ್ಟ್ಸು ನಮ್ಮ ಮುಂದೆ ಇಡೋದ್ರಲ್ಲಿ ಅಂಡ್ ಅದನ್ನ ನಮ್ಗೆ ಕನೆಕ್ಟ್ ಮಾಡಿಸೋದ್ರಲ್ಲಿ ಇಲ್ಲಿನ ತಂಡ ಗೆದ್ದಿದೆ ಅಂತ ಕೂಡ ಹೇಳ್ಬೋದು. ಸಿನಿಮಾದ ಮ್ಯೂಸಿಕ್ ಮತ್ತು ಬ್ಯಾಕ್ ಗ್ರೌಂಡ್ ಸ್ಕೋರ್ ಇನ್ಸ್ಟೆಂಟ್ಲಿ ನಿಮ್ಮನ್ನ ಇಂಪ್ರೆಸ್ ಮಾಡೋದಕ್ಕೆ ಶುರು ಮಾಡುತ್ತೆ. ಗರ್ಕಬ್ ಆವೋಗೆ, ಮಿಟ್ಟಿಕೆ ಬೇಟೆ ಹಾಡುಗಳು ಥಿಯೇಟರ್ ಎನ್ವಿರಾನ್ಮೆಂಟ್ ಅಲ್ಲಿ ಕೇಳೋದಕ್ಕೆ ಚೆನ್ನಾಗಿತ್ತು. ಈವನ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೂಡ ಸಾಲಿಡ್ ಆಗಿತ್ತು. ಇದ್ದ ಟೆನ್ಷನ್ ಅನ್ನ ಪ್ರೇಕ್ಷಕರಿಗೆ ಕನ್ವೆ ಮಾಡುವಂತಹ ಕೆಲಸವನ್ನ ಅಚ್ಚುಕಟ್ಟಾಗಿ ಅದು ಮಾಡಿದೆ ಅಂತ ಹೇಳ್ಬೋದು. ಹಾಡುಗಳ ಪ್ಲೇಸ್ಮೆಂಟ್ ಕೂಡ ಸ್ಮಾರ್ಟ್ ಆಗಿತ್ತು. ಬಾಲಿವುಡ್ ನ ವಾರ್ ಫಿಲ್ಮ್ಸ್ ನಲ್ಲಿ ಮೋಸ್ಟ್ ಸೀರಿಯಸ್ ಸೀನ್ಸ್ ಅಲ್ಲಿ ಮಧ್ಯ ಹಾಡುಗಳನ್ನ ತುರ್ಕುವಂತಹ ಒಂದು ವಿಯರ್ಡ್ ಅಭ್ಯಾಸ ಇದೆ, ಬಟ್ ಇಲ್ಲಿ ಅದಾಗಿಲ್ಲ. ಯೋಧರು ತಮ್ಮ ಊರಿಂದ ಅಳ್ತಾ ಬೀಳ್ಕೊಡುವಂತಹ ಮನೆಯ ಜನ ವಾಪಸ್ ಬರ್ತಾರೋ ಇಲ್ವೋ ಅನ್ನುವಂತಹ ಗೊಂದಲ ಅವ್ರ ಕಣ್ಣಲ್ಲೇ ಕಾಣಿಸ್ತಾ ಇರುತ್ತೆ ಅಂಡ್ ಇಡೀ ಸಿನಿಮಾದಲ್ಲಿ ಈ ಸೀನ್ಸು ಒಂದು ಹೈಲೈಟ್. ಇದರ ಟ್ರೈಲರ್ ಅಂಡ್ ಟೀಸರ್ ನ ನೋಡಿದಾಗ ಇಲ್ಲಿ ಇಷ್ಟೊಂದು ಚೆನ್ನಾಗಿರುವಂತಹ ಆಕ್ಷನ್ ಕೊರಿಯೋಗ್ರಫಿ ಇರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಬಟ್ ಸರ್ಪ್ರೈಸಿಂಗ್ಲಿ ಆಕ್ಷನ್ ಸೀನ್ಸ್ ಗಳ ಕೊರಿಯೋಗ್ರಫಿ ಎಸ್ಪೆಷಲಿ ಆನ್ ಲ್ಯಾಂಡ್ ನಡೆಯುವಂತಹ ಎಲ್ಲ ಆಕ್ಷನ್ ನ ಕೊರಿಯೋಗ್ರಫಿ ಅಂಡ್ ಶೂಟ್ ಮಾಡಿರುವಂತಹ ರೀತಿ ಸರ್ಪ್ರೈಸಿಂಗ್ ಆಗಿತ್ತು ಅಂತಾನೆ ಹೇಳ್ತೀನಿ. ಮೊದಲನೇ ಅರ್ಧದಲ್ಲಿ ಕ್ಯಾರೆಕ್ಟರ್ಸ್ ನ ಇಂಟ್ರೊಡ್ಯೂಸ್ ಮಾಡಿಸ್ಬೇಕಾದ್ರೆ ಸ್ವಲ್ಪ ಜಾಸ್ತಿನೇ ಟೈಮ್ ತಗೋತಾರೆ, ಬಟ್ ಅದು ಬೇಕಂತಲೇ ಮಾಡಿರೋದು ಅನ್ನೋದು ನನ್ನ ಊಹೆ. ಕ್ಯಾರೆಕ್ಟರ್ಸ್ ನ ಅಂದ್ರೆ ಮೈನ್ ಸೋಲ್ಜರ್ಸ್ ನ ಪರ್ಸನಲ್ ಲೈಫ್ ಮೇಲೆ ಜಾಸ್ತಿ ಹೊತ್ತು ಫೋಕಸ್ ಇಡಲಾಗಿದೆ. ಬಿಕಾಸ್ ಒನ್ಸ್ ವಾರ್ ಆದ್ಮೇಲೆ ಆ ಪಾತ್ರಗಳು ನಮ್ಗೆ ಹತ್ತಿರವಾಗಿರ್ಲಿ, ಪ್ರತಿಯೊಬ್ಬರ ಮೇಲೂ ಪರ್ಸನಲ್ ಕನೆಕ್ಷನ್ ಇಡಲಿಕ್ಕೆ ಈ ಅಪ್ರೋಚ್ ಅನ್ನ ಬಳಸಿದ್ದಾರೆ ಅಂತ ಅನಿಸ್ತು. ಇನ್ನು ಇಲ್ಲಿ ನನಗೆ ಪ್ರಾಬ್ಲಮ್ಯಾಟಿಕ್ ಅಂತ ಅನ್ಸಿದ್ದು ಇಲ್ಲಿನ VFX ಮತ್ತು CG ಎಲ್ಲವೂ ಎಕ್ಸ್ಟ್ರೀಮ್ಲಿ ಆರ್ಟಿಫಿಷಿಯಲ್ ಮತ್ತು ಫೇಕ್ ಆಗಿ ಕಾಣಿಸ್ತಾ ಇತ್ತು. ಎಸ್ಪೆಷಲಿ ಏರ್ ಫೈಟ್ ಸೀಕ್ವೆನ್ಸ್ ಅಂಡ್ ನೀರಿನ ಮೇಲಿನ ನೇವಿ ಫೈಟ್ ಸೀಕ್ವೆನ್ಸಸ್ ನಲ್ಲಿ VFX ಕಣ್ಣಿಗೆ ಕುಕ್ಕುತ್ತೆ ಅಂತಾನೆ ಹೇಳ್ತೀನಿ. ಸಿನಿಮಾದ ಲೆಂತು ಬರೋಬರಿ 3.25 ಗಂಟೆ. ಫಸ್ಟ್ ಹಾಫ್ ಎಕ್ಸ್ಟ್ರೀಮ್ಲಿ ಸ್ಟ್ರೆಚ್ಡ್ ಅಂತ ಅನ್ಸುತ್ತೆ. ಅಲ್ಲಿ ಒಂದು 30 ನಿಮಿಷ ಜಾಬ್ ಮಾಡಿ ಫಿಲಂ ನ 3 ಅವರ್ ಒಳಗಡೆ ಮುಗಿಸಿದ್ರೆ ಇದು ಇನ್ನಷ್ಟು ಎಂಗೇಜಿಂಗ್ ಆಗಿ ಖಂಡಿತ ಇರ್ತಾ ಇತ್ತು. ಇನ್ನು ಅಹಾನ್ ಶೆಟ್ಟಿ ಅವರ ರೋಲು ಅವರಿಗೆ ಸೂಟ್ ಆಗ್ತಾನೆ ಇರಲಿಲ್ಲ ಅನ್ನುವಂತಹ ವೈಬ್ ಬಂತು. ಯೋಧ ಅನ್ನೋದೇ ಒಂದು ಇಂಟೆನ್ಸ್ ರೋಲು, ಬಟ್ ಲಿಮಿಟೆಡ್ ಆಕ್ಟಿಂಗ್ ರೇಂಜ್ ಹೊಂದಿರುವಂತಹ ಅಹಾನ್ ಅವರು ಈ ಪಾತ್ರಕ್ಕೆ ಅಷ್ಟಾಗಿ ನ್ಯಾಯ ಒದಗಿಸಿಲ್ಲ. ಸನ್ನಿ ಡಿಯೋಲ್ ಇದಾರೆ ಅಂತ ಅಂದ್ಮೇಲೆ ಓವರ್ ದ ಟಾಪ್ ಎಲಿಮೆಂಟ್ಸ್ ಇದ್ದೇ ಇರುತ್ತೆ. ಡೈಲಾಗ್ ಬಾಜಿ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಇದು ಕೆಲವರಿಗೆ ಇಷ್ಟ ಆಗ್ಬೋದು ಅಂಡ್ ಇನ್ನೂ ಕೆಲವರಿಗೆ ಕಿರಿಕಿರಿ ಕೂಡ ಉಂಟು ಮಾಡಬಹುದು. ಖಡಕ್ ಆಗಿ ಹೇಳೋದಾದ್ರೆ ಇದೊಂದು ಅಬೋ ಆವರೇಜ್ ವಾಚ್ ಅಂತ ಹೇಳ್ತೀನಿ. ಇದನ್ನ ಡೀಸೆಂಟ್ ವಾಚ್ ಅಂತಾನು ಹೇಳ್ಬೋದು, ಬಟ್ ಅದಕ್ಕೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಕಮ್ಮಿ ಇರಬೇಕು. ಗುಡ್ ಆಕ್ಷನ್, ಗುಡ್ ಪರ್ಫಾರ್ಮೆನ್ಸಸ್ ಅಂಡ್ ಡೀಸೆಂಟ್ ಸ್ಟೋರಿ ಸಿನಿಮಾನ ದಡ ತಲುಪಿಸುತ್ತೆ, ಬಟ್ ಸಾಲದು ಅಂತ ಹೇಳ್ತೀನಿ. ಇದಾಗಿತ್ತು ಬಾರ್ಡರ್ 2 ಸಿನಿಮಾದ ಖಡಕ್ ರಿವ್ಯೂ. ನೀವು ಈ ಸಿನಿಮಾವನ್ನ ಆಲ್ರೆಡಿ ನೋಡಿದ್ರೆ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.